ಮಾರನೇ ದಿನ ಕೂಡ ನಮ್ಮಿಬ್ಬರು ಮಾತುಕತೆ ಮುಂದುವರಿತಾನೆ ಇತ್ತು. ಮಾತಾಡಿಕೊಂಡೇ ಭವಾನಿ ಬಿಸಿ ಬಿಸಿಯಾಗಿ ರುಚಿಯಾದ ಬಿರಿಯಾನಿನ ತಯಾರು ಮಾಡಿದ್ಲು. ಇಬ್ಬರು ಕೂತ್ಕೊಂಡು ಬಿರಿಯಾನಿ ತಿಂದು ರೆಡಿ ಆದ್ವಿ. ರೆಡಿ ಆದಮೇಲೆ ಸುಬ್ಬುನ ಅವರ ಅಜ್ಜಿ ಮನೆಗೆ ಡ್ರಾಪ್ ಮಾಡಿದ್ವಿ. ಸುಬ್ಬು ಅಂದರೆ ಯಾರಂತೀರಾ? ಅದೇ ರೀ, ನಮ್ಮ ಬಾನಿ ಮಗಳು ಸುಬ್ಬಿಷ್ಟ. ನಂತರ ನಾವು ಹೊರಟಿದ್ದು ಕೆಮ್ಮತ್ತಹಳ್ಳಿಯಲ್ಲಿರೋ ಶ್ರೀವರಿ ಗ್ರೇಷಿಯಸ್ ಅಪಾರ್ಟ್ಮೆಂಟ್ಗೆ. ಕೊಲಾಬ್ರೇಷನ್ ಶೂಟ್ ಇದ್ದಿದ್ದು ನಮಗೆ ಅಲ್ಲೇ. ಹೋದ ತಕ್ಷಣ ಕಾಸ್ಟ್ಯೂಮ್ ಟ್ರಯಲ್ ನೋಡಿ ಮೇಕಪ್ಗೆ ಕೂತ್ಕೊಂಡೆ. ಮೇಕಪ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ನನಗೆ ಮೇಕ್ ಓವರ್ ಮಾಡಿದ್ದು ಮಾನಸ ಚಂದನ್ರವರು. ಆ್ಯಂಡ್ ಅವರ ಕಡೆಯ ಒಂದು ಸ್ಪೆಷಲ್ ಆಂಧ್ರ ಸ್ಪೆಷಲ್ ಜ್ಯೂಸ್ ಕೂಡ ಕೊಟ್ಟರು, ನನ್ನಾರಿ ಅಂತ ಹೇಳಿ. ಅದು ಕೂಡ ತುಂಬ ಟೇಸ್ಟಿಯಾಗಿತ್ತು. ಫೋಟೋಶೂಟ್ ಕೂಡ ತುಂಬ ಯುನೀಕಾಗಿ ಮಾಡಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ನಾನೊಂದು 3-4 ಕಾಸ್ಟ್ಯೂಮಲ್ಲಿ ಶೂಟನ್ನು ನನಗೆ ಮಾಡಿದ್ರು. ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟು ಯುನೀಕಾಗಿ ಮಾಡಿದ್ದಾರೆ ಅಂತ ನೀವು. ಆ್ಯಂಡ್ ಫೋಟೋಸ್ ಕೂಡ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಯಾರಿಗಾದರೂ ನೀವು ಫೋಟೋಶೂಟ್ ಮಾಡಿಸ್ಬೇಕು ಅಂತ ಇದ್ದರೆ ನೀವು ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಕೊನೆಯಲ್ಲಿ ಇವರ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ. ನಂತರ ಬಾನಿ ಕೂಡ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು. ಆ್ಯಂಡ್ ನಾವಿಬ್ಬರು ಶೂಟ್ ಮುಗಿಸ್ಕೊಂಡು ಮನೆಗೆ ಬರೋ ಒಳಗಡೆ ರಾತ್ರಿ 9 ಗಂಟೆ ಮೇಲಾಗಿತ್ತು. ಬಂದವರೇ ಟಯರ್ಡ್ ಆಗಿದ್ದರಿಂದ ಬೇಗ ಊಟ ಮುಗಿಸಿ ರೆಸ್ಟ್ ಮಾಡಿದ್ವಿ. ಇದಷ್ಟು ಇವತ್ತಿನ ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಎಲ್ಲರೂ ಕೂಡ ಶೇರ್, ಲೈಕ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಟೇಕ್ ಕೇರ್. ಬಾಯ್.